ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಮೊದಲ ಬಾರಿಗೆ ಬರ್ತಿರುವ ಸಿಎಂ ಡಿಕೆಶಿ ಅವರು ಏನೇನು ನಿರೀಕ್ಷೆಗಳು ಇಟ್ಕೊಂಡ್ರೆ ಏನೆಲ್ಲ ಮಾಡ್ಬೋದು, ಅವರು ಏನೆಲ್ಲ ಸಮಸ್ಯೆಗಳಿದ್ದಾವೆ. ಒಂದು ಕಡೆ ಬರಗಾಲ ಐತಿ, ಒಂದು ಕಡೆ ಮಳೆ ಆಗ್ತಾ ಐತಿ. ನೋಡಿ, ಮಾನ್ಯ ಮುಖ್ಯಮಂತ್ರಿಗಳು ಕಳೆದು 30 ದಿನಗಳಿಂದ ಕಾಲಿಗೆ ಚಕ್ರ ಕಟ್ಟಿಕೊಂಡು ಹಗಲು ರಾತ್ರಿ ರಾಜ್ಯದ ಕೆಲಸ ಮಾಡ್ತಾ ಇದ್ದಾರೆ, ಜನರ ಸೇವೆ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಬೆಳಗಾವಿ ಜಿಲ್ಲೆ ದೊಡ್ಡ ಜಿಲ್ಲೆ, 18 ಮತಕ್ಷೇತ್ರಗಳನ್ನು ಒಳಗೊಂಡಂಥ ಒಂದು ದೊಡ್ಡ ಜಿಲ್ಲೆ. ನಮಗೆ ಸಾಕಷ್ಟು ನಿರೀಕ್ಷೆಗಳಿದ್ದಾವೆ. ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಬೆಳಗಾವಿ ಜಿಲ್ಲೆಗೆ ಸಾಕಷ್ಟು ಘೋಷಣೆಗಳನ್ನು ಮಾಡ್ತಾರೆ. ಬೆಳಗಾವಿ ಜಿಲ್ಲೆಯ ಅಭಿವೃದ್ಧಿ ಸಲುವಾಗಿ ಡಿ.ಕೆ. ಶಿವಕುಮಾರ್ ಅವರು ಸಾಕಷ್ಟು ನಮಗೆ ಸಹಾಯ ಮತ್ತು ಅನುದಾನವನ್ನು ಕೊಡ್ತಾರಂತ ಸಾಕಷ್ಟು ನಿರೀಕ್ಷೆಗಳಿದ್ದಾವೆ. ಎಲ್ಲ MLAಗಳು ಕ್ಷೇತ್ರವಾರು ತಮ್ಮ ಬೇಡಿಕೆಗಳನ್ನು ತಯಾರಿ ಮಾಡ್ಕೊಂಡಿದ್ದಾರೆ, ಪಟ್ಟಿಗಳನ್ನು. ಅದನ್ನು ಇವತ್ತು ಎಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರು ಮನವಿಗಳನ್ನು ಸಲ್ಲಿಸ್ತಾರೆ. ನಾವು ನಮ್ಮ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದ ಪರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನೇತೃತ್ವದಲ್ಲಿ ನಾವು ಕೂಡ ನಮ್ಮ ಮನವಿಯನ್ನು ತಯಾರು ಮಾಡ್ಕೊಂಡಿದ್ದೀವಿ, ನಾವು ಕೂಡ ಸಲ್ಲಿಸ್ತೀವಿ. ಒಟ್ಟಾರೆಯಾಗಿ ಬೆಳಗಾವಿ ಜಿಲ್ಲೆಗೆ ಡಿ.ಕೆ. ಶಿವಕುಮಾರ್ ಅವರು ವಿಶೇಷವಾದಂಥ ಪ್ಯಾಕೇಜನ್ನು ಘೋಷಣೆ ಮಾಡ್ತಾರಂತ ನಮಗೆ ಭರವಸೆ ಇದೆ. ಮೊದಲ ಬಾರಿಗೆ ಬರ್ತಿರುವ ಸಿಎಂ ಡಿಕೆಶಿ ಅವರು ಏನೇನು ನಿರೀಕ್ಷೆಗಳು ಇಟ್ಕೊಂಡ್ರೆ ಏನೆಲ್ಲ ಮಾಡ್ಬೋದು, ಅವರು ಏನೆಲ್ಲ ಸಮಸ್ಯೆಗಳಿದ್ದಾವೆ. ಒಂದು ಕಡೆ ಬರಗಾಲ ಐತಿ, ಒಂದು ಕಡೆ ಮಳೆ ಆಗ್ತಾ ಐತಿ. ನೋಡಿ, ಮಾನ್ಯ ಮುಖ್ಯಮಂತ್ರಿಗಳು ಕಳೆದು 30 ದಿನಗಳಿಂದ ಕಾಲಿಗೆ ಚಕ್ರ ಕಟ್ಟಿಕೊಂಡು ಹಗಲು ರಾತ್ರಿ ರಾಜ್ಯದ ಕೆಲಸ ಮಾಡ್ತಾ ಇದ್ದಾರೆ, ಜನರ ಸೇವೆ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಬೆಳಗಾವಿ ಜಿಲ್ಲೆ ದೊಡ್ಡ ಜಿಲ್ಲೆ, 18 ಮತಕ್ಷೇತ್ರಗಳನ್ನು ಒಳಗೊಂಡಂಥ ಒಂದು ದೊಡ್ಡ ಜಿಲ್ಲೆ. ನಮಗೆ ಸಾಕಷ್ಟು ನಿರೀಕ್ಷೆಗಳಿದ್ದಾವೆ. ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಬೆಳಗಾವಿ ಜಿಲ್ಲೆಗೆ ಸಾಕಷ್ಟು ಘೋಷಣೆಗಳನ್ನು ಮಾಡ್ತಾರೆ. ಬೆಳಗಾವಿ ಜಿಲ್ಲೆಯ ಅಭಿವೃದ್ಧಿ ಸಲುವಾಗಿ ಡಿ.ಕೆ. ಶಿವಕುಮಾರ್ ಅವರು ಸಾಕಷ್ಟು ನಮಗೆ ಸಹಾಯ ಮತ್ತು ಅನುದಾನವನ್ನು ಕೊಡ್ತಾರಂತ ಸಾಕಷ್ಟು ನಿರೀಕ್ಷೆಗಳಿದ್ದಾವೆ. ಎಲ್ಲ MLAಗಳು ಕ್ಷೇತ್ರವಾರು ತಮ್ಮ ಬೇಡಿಕೆಗಳನ್ನು ತಯಾರಿ ಮಾಡ್ಕೊಂಡಿದ್ದಾರೆ, ಪಟ್ಟಿಗಳನ್ನು. ಅದನ್ನು ಇವತ್ತು ಎಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರು ಮನವಿಗಳನ್ನು ಸಲ್ಲಿಸ್ತಾರೆ. ನಾವು ನಮ್ಮ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದ ಪರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನೇತೃತ್ವದಲ್ಲಿ ನಾವು ಕೂಡ ನಮ್ಮ ಮನವಿಯನ್ನು ತಯಾರು ಮಾಡ್ಕೊಂಡಿದ್ದೀವಿ, ನಾವು ಕೂಡ ಸಲ್ಲಿಸ್ತೀವಿ. ಒಟ್ಟಾರೆಯಾಗಿ ಬೆಳಗಾವಿ ಜಿಲ್ಲೆಗೆ ಡಿ.ಕೆ. ಶಿವಕುಮಾರ್ ಅವರು ವಿಶೇಷವಾದಂಥ ಪ್ಯಾಕೇಜನ್ನು ಘೋಷಣೆ ಮಾಡ್ತಾರಂತ ನಮಗೆ ಭರವಸೆ ಇದೆ.